ಮೊದಲನೇಗೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ ಬಂದಿರೋಕ್ಕೆ. ಆ್ಯಂಡ್ ವಿಜಯ್ ಪ್ರಸಾದ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್, ನಿವೇದಿತಾ ಅಂತ ಒಂದು ಕ್ಯಾರೆಕ್ಟರ್ನ ಕೊಟ್ಟಿರೋದಕ್ಕೆ. ಆ ಒಂದು ದೊಡ್ಡ ಜವಾಬ್ದಾರಿ ನನ್ನ ಕೈನಲ್ಲಿ ಕೊಟ್ಟು ಈಕೆ ಮಾಡೋಕ್ಕೆ ಸಾಧ್ಯ ಅಂತ ಒಂದು ಭರವಸೆ ಇಟ್ಟಿದ್ದ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರೀಹರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯೋಗಿ ನಾನು ಹಳೆ ಪರಿಚಯ, ಸೊ ಹಾಗಾಗಿ ನನಗೆ ಕಷ್ಟ ಆಗಲಿಲ್ಲ ವರ್ಕ್ ಮಾಡೋದಕ್ಕೆ. ಸೊ 1-2-3 ಡೇಸ್ ಕಷ್ಟ ಆಯ್ತೇನೋ, ಬಿಕಾಸ್ ಸರ್ ಶೈಲಿಗೆ ಮತ್ತು ಅವರ ಒಂದು ಕ್ಯಾರೆಕ್ಟರ್ಗೆ ಮೋಲ್ಡ್ ಆಗೋದಕ್ಕೆ. ಬಟ್ ಅದಾದಮೇಲೆ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್. ಸೊ ಈಗಾಗಲೇ ನಾನು ಹಿಂದಿನ ಪ್ರೆಸ್ ಮೀಟ್ನಲ್ಲೆಲ್ಲ ಹೇಳಿದ್ದೆ ಸರ್ ಹೇಗೆ ವರ್ಕ್ ನಾ ತೊಗೊಂಡ್ರು ಅಂತ. ಸೊ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ನನ್ನ ಜೊತೆ ಸೀತಾ ಮ್ಯಾಮ್ ಇದ್ದರು, ಮಂಜುನಾಥ್ ಸರ್ ಇದ್ದರು, ಆ್ಯಂಡ್ ಸ್ನಿಗ್ಧ, ಮಂಜುನಾಥ್ ಮತ್ತು ಸುರೇಶ್ ಸರ್, ನಮ್ಮ ಅಪ್ಪನ ಕ್ಯಾರೆಕ್ಟರ್ ಅವ್ರು ಮಾಡ್ತಾ ಇರೋದು. ಸೊ ಫಸ್ಟ್ ಡೇ ಇವಾಗ ಹೇಗೆ ನರ್ವಸ್ ಆಗಿನೋ ಅವ್ರ ಜೊತೆ ಮುಂದೆ ನಿಂತ್ಕೊಂಡಾಗ ಅದೇ ಥರ ನರ್ವಸ್ನೆಸ್ ಇತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದಾಗ. ಬಿಕಾಸ್ ಒಳ್ಳೆ ಡೈರೆಕ್ಟರ್, ಒಳ್ಳೆ ಆ್ಯಕ್ಟರ್, ಅವ್ರ ಮುಂದೆ ನಾನು ಮಾಡ್ತಾ ಇರೋದು ನನ್ನ ಪುಣ್ಯ ಅಂತ ಅನಿಸ್ತು ಅವತ್ತು. ಸೊ ಆ್ಯಂಡ್ ನಮ್ಮ ತಂದೆಯ ಒಳ್ಳೆ ಸ್ನೇಹಿತ. ಸೊ ಎಸ್, ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ನಮ್ಮ ಈ ಚಿತ್ರದಲ್ಲಿ ಪ್ರಸನ್ನ ಸರ್, ನಾನು ಅವ್ರ ಮಲಯಾಳಂ ಫಿಲ್ಮ್ ನಾವಿಬ್ಬರು ಒಟ್ಟಿಗೆ ವರ್ಕ್ ಮಾಡಿದ್ವಿ. ಸೊ ಇದು 2ನೇ ಸತಿ ನಾವು ವರ್ಕ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ಅನೂಪ್ ಸಿಲಿನ್ ಸರ್ ಒಳ್ಳೆ ಸಾಂಗ್ನ ಕೊಟ್ಟಿದ್ದಾರೆ. ಎಲ್ಲೇ ಹೋದ್ರೂ ಇವಾಗ ಕತೆ ಒಂದು ಕಾಡಿದೆ ಅಂತ ಕರೀತಾರೆ. ಸೊ ಇಟ್ ಈಸ್ ಅಂದರೆ ನೀವೆಲ್ಲ ಹೇಗೆ ಸಾಂಗ್ಗಳು ನೋಡ್ತಾ ಇರೋ, ನಾನು ಫೆಬ್ರವರಿ 14th ಕಾಯ್ತಾ ಇದ್ದೀನಿ, ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್ಡ್. ಆ್ಯಂಡ್ ನಮ್ಮ ಈ ಒಂದು ಇವೆಂಟ್ಗೆ ಬಿಗ್ಗೆಸ್ಟ್ ಸಪೋರ್ಟ್ ಸರ್ ಬಂದಿರೋದು ವಿಜಯ್ ಸರ್. ಎಲ್ಲೋ ಒಂದು ಸ್ಟ್ರೆಂತ್ ಬಂದಂಗೆ, ಒಂದಷ್ಟು ಬೂಸ್ಟಪ್ ಕೊಟ್ಟಂಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ತಂದೆ ತಾಯಿ ಬರೋದಕ್ಕಾಗಲಿಲ್ಲ, ಪಾಪು ಇತ್ತು ಅಂತ. ಬಟ್ ನನ್ನ ತಂಗಿ ಇದೆ, ಫಸ್ಟ್ ಟೈಮ್ ಇಷ್ಟು ಫಿಲಮ್ಸ್ ಮಾಡಿದ್ದೀನಿ, ಯಾವ ಪ್ರೆಸ್ ಮೀಟ್ಗೂ ಬಂದಿರಲಿಲ್ಲ. ನನ್ನ ಬೆಸ್ಟ್ ಕ್ರಿಟಿಕ್ ಅಂತ ಹೇಳ್ಬೋದು. ನಾನು ಕುಗ್ದಾಗ ಇಲ್ಲ ಇಟ್ಸ್ ಓಕೆ, ಡೋಂಟ್ ಗಿವ್ ಅಪ್ ಅಂತ ಹೇಳುವಂಥ ಒಂದು ಮನೆಯಲ್ಲೇ ನನ್ನ ಇನ್ಬಿಲ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಫಿಲಮ್ ನಾನು ಒಪ್ಕೊಂಡಾಗ ಎಷ್ಟು ನಮ್ಮ ತಂದೆ ತಾಯಿ, ನಮ್ಮ ಫ್ಯಾಮಿಲಿ ಖುಷಿಪಟ್ಟರೋ ಅಷ್ಟೇ ಖುಷಿಪಟ್ಟಿದ್ದು ಭಾವನಾ. ಆ್ಯಂಡ್ ಎಷ್ಟು ಸತಿ ನಾನು ಸಿಕ್ಕಿದಾಗೆಲ್ಲನೂ ಅನೂಪ್ ಸರ್ ಹೇಳ್ತಾರೆ, ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದೆಯಾ ಅಂತ, ಡೂ ಇಟ್, ಈ ಥರ ಮಾಡು, ಆ ಥರ ಮಾಡು ಅಂತ ಹೇಳಿದ್ದು ಭಾವನಾ ರಾವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ನನ್ನ ಭಾವನಾ ರಿಲೇಷನ್ ಇಟ್ ಈಸ್ ವೆರಿ ವೆರಿ ಸ್ಪೆಷಲ್. ಬಿಕಾಸ್ ನಾನು ಎಷ್ಟು ಸತಿ ಹೇಳ್ತಾ ಇರ್ತೀನಿ, ಮೋಟಿವೇಶನ್ ಇವಳೇ ನನಗೆ ಅಂತ. ಬಿಕಾಸ್ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು, ಎಂಥ ಫಿಲ್ಮ್, ಗೋವಾ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು, ಏನು ಫೆಸ್ಟಿವಲ್ ಆದ್ರೂ ಫಸ್ಟು ಓಡೋಗಿರ್ತಾಳೆ ಫಿಲ್ಮ್ಗಳನ್ನ ನೋಡೋದಕ್ಕೆ. ಶಿ ನಾಟ್ ಜಸ್ಟ್ ಆ್ಯಕ್ಟ್, ಯು ಜಸ್ಟ್ ಸ್ಟಡಿ ದ ಫಿಲ್ಮ್. ಸೊ ಯು ಆರ್ ಅ ಬಿಗ್ಗೆಸ್ಟ್ ಮೋಟಿವೇಶನ್ ಫಾರ್ ಮೀ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ದಿಸ್ ಇವೆಂಟ್. ಸೊ ಆ್ಯಂಡ್ ಯೋಗಿ ಇಸ್ ಅ ಬಿಗ್ಗೆಸ್ಟ್ ಸಪೋರ್ಟ್ ಫಾರ್ ಮೀ ಇನ್ ದಿಸ್ ಫಿಲಮ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಇಬ್ಬರು ಕೆಮಿಸ್ಟ್ರಿ ಚೆನ್ನಾಗಿ ಬಂದಿದೆ ಅಂತಂದರೆ ಬಿಕಾಸ್ ಆಫ್ ದಿ ಫ್ರೆಂಡ್ಶಿಪ್ ಆರ್ ಬಿಕಾಸ್ ಆಫ್ ದಿ ರ್ಯಾಪೋ ವಿ ಶೇರ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಈಚ್ ಆ್ಯಂಡ್ ಎವ್ರಿ ಒನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ಟೇ ಬ್ಯಾಕ್. ಸೊ ಪಾವನಾ ಇಬ್ಬರನ್ನು ವೇದಿಕೆಗೆ ಕರೆದಿಡೋಣ. ನೇಹಾ ಆ್ಯಂಡ್ ಆಲ್ಸೋ ಚಂದನ್ ಅವರು. ಸೊ ನೀವು ಬಂದ್ಬಿಡಿ ಪ್ಲೀಸ್. ಎಲ್ರಿಗೂ ನಮಸ್ತೆ. ಕಾರ್ಯಕ್ರಮದಲ್ಲಿ ತುಂಬ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ತುಂಬ ಜನ ಇದ್ದೀರಾ. ತುಂಬ ಜನ ನಾನು ಮೊದಲನೇ ಸಾರಿ ಭೇಟಿ ಮಾಡ್ತಿದ್ದೀನಿ. ಸೊ ಹಾಗಾಗಿ ನನಗೆ ಹೆಸರುಗಳು ಗೊತ್ತಿಲ್ಲದೆ ಇರ್ಬೋದು, ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋನು ಫಾರ್ ಇನ್ವೈಟಿಂಗ್ ಕಾರ್ಯಕ್ರಮಕ್ಕೆ. ವಿಜಯ್ ಸರ್, ತುಂಬ ವರ್ಷಗಳಾದಮೇಲೆ ನಿಮ್ಮ ಭೇಟಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಟೀಮ್. ವಿಜಯ್ ಸರ್, ನೀವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಸಕ್ಸಸ್ನ ತುಂಬ ಸಲ ಡಿಫೈನ್ ಮಾಡಿದ್ದೀರಾ. ನಿಮ್ಮ ಸಿನಿಮಾಗಳಲ್ಲಿ ಕತೆ ಜೊತೆಗೆ, ಚೇಷ್ಟೆ ಜೊತೆಗೆ ಜೀವನದ ಪಾಠಗಳನ್ನ ಕೂಡ ಕಲಿಸಿದ್ದೀರಾ. ಸೊ ಈ ಸಿನಿಮಾ ಮುಖಾಂತರ ಅದಿನ್ನೂ ಹೆಚ್ಚಾಗಲಿ, ಮುಂದುವರಿಲಿ ಅಂತ ಕೇಳ್ಕೊತೀನಿ. ಸಿದ್ಲಿಂಗು ಅಧ್ಯಾಯ
ಟು ಹೇಗೆ ನಾವು ಏನು ಹೇಳ್ತಿದ್ದೀವಿ ಅದು ನಿಮ್ಮ ಎಲ್ಲ ಜೀವನದಲ್ಲೂ ಹೊಸ ಅಧ್ಯಾಯ ಶುರುವಾಗಲಿ. ಯೋಗಿ ಅವ್ರಿಗೂ, ಸೋನು ಆ್ಯಂಡ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ರಿಗೂ, ಬಿಕಾಸ್ ನಮ್ಮ ಇಂಡಸ್ಟ್ರಿಗೂ ತುಂಬ ಇಂಪಾರ್ಟೆಂಟ್ ಇದೆ ಸಿನಿಮಾ ಸಕ್ಸಸ್ಗಳು. ಕನ್ನಡ ಸಿನಿಮಾಗಳನ್ನ ನಾವು ಹೆಚ್ಚು ಥಿಯೇಟ್ರ್ನಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡೋ ಅವಶ್ಯಕತೆ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ ಎಲ್ಲ ಸಿನಿಮಾಗಳ ಮೇಲೂ ಇರಲಿ. ಆ್ಯಂಡ್ ಸೋನು, ನಾನು ಸ್ವಲ್ಪ ರಿಸರ್ವ್ಡ್, ನನ್ನ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಮೋಸ್ಟ್ಲಿ, ಬಟ್ ಏನೇ ಡೌಟ್ ಇದ್ದರೂ ಅಥವಾ ಎಲ್ಲೇ ಹೋಗ್ಬೇಕಿದ್ದಿದ್ರು ಅಷ್ಟೇ ಫಸ್ಟ್ ಕಾಲ್ ಸೋನಿಗೆ ಹೋಗುತ್ತೆ, ಹೋಗ್ತಿದ್ಯಾ, ಕಂಪ್ನಿ ಸಿಗುತ್ತಾ ಅಂತ. ಸೊ ಮೈ ಗೋ ಟು ಸೋನು. ಸೊ ವೆನ್ ಶಿ ನೀಡೆಡ್ ಮಿ, ಅಫ್ಕೋರ್ಸ್ ಈ ವೇದಿಕೆ, ಈ ದಿನ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ಗೊತ್ತು. ಬಿಕಾಸ್ ವಿ ಆರ್ ಆಲ್ ಆ್ಯಕ್ಟರ್ಸ್, ವಿ ಹ್ಯಾವ್ ಟು ಸಪೋರ್ಟ್ ಈಚ್ ಅದ. ಸೊ ನೇಹಾ ಅವ್ರನ್ನ ಭೇಟಿ ಮಾಡಿ ತುಂಬ ಖುಷಿ ಆಯಿತು, ತುಂಬ ಟೈಮ್ ಆಗಿತ್ತು. ಆ್ಯಂಡ್ ನೈಸ್ ಟು ಸಿ ಯು ಆಲ್ಸೋ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಸಿದ್ಲಿಂಗು ಟು, ಬಿಕಾಸ್ ಸಿನಿಮಾನ ನಾವು ಫಸ್ಟನ್ನ ತುಂಬ ಎಂಜಾಯ್ ಮಾಡಿದ್ವಿ, ಸೆಕೆಂಡ್ ಅದಕ್ಕಿಂತ ಡಬಲ್ ಫನ್ ಆಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ದ ಹೋಲ್ ಟೀಮ್, ಮ್ಯೂಸಿಕ್ ಡೈರೆಕ್ಷನ್, ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಎಡಿಟಿಂಗ್ ಡಿಪಾರ್ಟ್ಮೆಂಟ್, ಇಡೀ ಚಿತ್ರತಂಡಕ್ಕೆ ಬೆಸ್ಟ್ ವಿಶಸ್. ಸಿನಿಮಾನ ಎಲ್ಲರೂ ಥಿಯೇಟರ್ನಲ್ಲಿ ಸೆಲೆಬ್ರೇಟ್ ಮಾಡೋಣ. ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್, ಸ್ಪೆಷಲಿ ಸರ್ ನಿಮ್ಮ ರೈಟಿಂಗಿಗೆ, ನಿಮ್ಮ ಈ ಹೊಸ ನಿರ್ದೇಶನಕ್ಕೆ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಭಾವನಾ. ಭಾವನಾ ಅವರು. ಎಲ್ರಿಗೂ ನಮಸ್ಕಾರ. ವಿಜಯ್ ಪ್ರಸಾದ್ ಸರ್, ಸಿದ್ಲಿಂಗು ಒನ್ನ ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ. ಕಾಮಿಡಿ ಸೀನ್ಸ್ಗೆ ನಕ್ಕಿದ್ದೀವಿ, ಬಿದ್ದಿ ನಕ್ಕಿದ್ದೀವಿ, ಡೈಲಾಗ್ಸ್ಗೆ, ಇಮೋಷ್ನಲ್ ಸೀನ್ಸ್ಗೆ ಕನೆಕ್ಟ್ ಆಗಿದ್ದೀವಿ. ಐ ಆಮ್ ಶೋರ್ ಸಿದ್ಲಿಂಗು ಟು ದುಪ್ಪಟ್ಟು ಎಂಜಾಯ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಆಮಂತ್ರಣ ನೀಡಿದ್ದಕ್ಕೆ ಈವೆಂಟ್ಗೆ. ಯೋಗಿ, ಐ ಕಾಲ್ ಯು ಮೈ ನ್ಯಾಚುರಲ್ ಸ್ಟಾರ್. ಯಾವುದೇ ಪಾತ್ರ ಆಗಲಿ ಸ್ಮೂತಾಗಿ ಇದು ಮಾಡಿಬಿಡ್ತೀರಾ. ಆ್ಯಂಡ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು. ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ, ಆ್ಯಕ್ಟಿಂಗಲ್ಲಿ ತುಂಬ ಇಷ್ಟ ನನಗೆ. ಸೋನು ಗೌಡ, ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ. ಆ್ಯಂಡ್ ಈ ಫಿಲ್ಮ್ ತುಂಬ ಜನ ಹೇಳ್ತಾ ಇದ್ದಾರೆ, ನೋಡಿರೋರು ಚೆನ್ನಾಗಿ ಮಾಡಿದ್ಯಾ, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಯಾ, February 14th. ಮ್ಯೂಸಿಕ್ ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ. ಅನೂಪ್ ಸರ್, ಒನ್ ಆಫ್ ದ ಫೈನೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಫಿಲಮ್ ಇಂಡಸ್ಟ್ರಿ. ಚುರ್ಮುರಿ, ಆ್ಯಕ್ಚುಲಿ ಚುರ್ಮುರಿ ಸಾಂಗ್ ನೋಡಾದ್ಮೇಲೆ ಕಂಪ್ಲೀಟ್ಲಿ ಡಿಫ್ರೆಂಟು. ಕಥೆಯೊಂದು ಬೇರೆ ಥರ ಇದೆ, ಇದೊಂದು ಬೇರೆ ಥರ ಇದೆ, ಕಂಪ್ಲೀಟ್ ರ್ಯಾಪೋನೇ ಬೇರೆ ಥರ ಇದೆ, ಹೈಸ್ ಆ್ಯಂಡ್ ಲೋಸ್ ಇದೆ. ಸೊ ಐ ಆಮ್ ಶೋರ್ ಅದ್ಭುತವಾಗಿ ಸಾಂಗ್ಸ್ ಎಲ್ಲ ಬಂದಿದೆ. ಆ್ಯಂಡ್ ನಿರ್ಮಾಪಕರಿಗೆ ಕಂಗ್ರ್ಯಾಚುಲೇಷನ್ ಸರ್, ಇನ್ನೊಂದು ಫಿಲಮ್ ಮಾಡಿದ್ದೀರಾ, ಅದ್ಭುತವಾದ ಒಂದು ಕತೆ ನೀವು ನಿರ್ಮಾಪಣೆ ಮಾಡಿದ್ದೀರಾ. ಸೊ February 14th ರಿಲೀಸ್ ಆಗ್ತಿದೆ ಸಿದ್ಲಿಂಗು 2. ದಯವಿಟ್ಟು ಥಿಯೇಟರ್ಸಿಗೆ ಬಂದು ನೋಡಿ. ಥ್ಯಾಂಕ್ ಯು. ಹಾಯ್, ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಇವರಿಬ್ರು ಹೇಳ್ದಂಗೆ ಸಿದ್ಲಿಂಗು 1 ವಾಸ್ ಕ್ರೇಜಿ ಬ್ಲಾಕ್ ಬಸ್ಟರ್. ಇವಾಗ ಮೊನ್ನೆ ಕೂಡ ಕೂತ್ಕೊಂಡು ನೋಡಿದೆ ನಾನು, ಓಕೆ ಸಿದ್ಲಿಂಗು 1 ಮತ್ತೆ ನೋಡೋಣ ಅಂತ. ದ ವೇ ಆ ಸ್ಟೋರಿ ಪಿಕಪ್ ಆಗಿದ್ದ ರೀತಿನೇ, ಯೋಗಿ ಸರ್ ವಾಯ್ಸ್, ಆ ಕತೆ ಹೇಳ್ಕೊಂಡು ಹೋಗ್ತಾರಲ್ಲ, ಅದೇ ಒಂಥರ ಮಜವಾಗಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಸಿದ್ಲಿಂಗು 2 ಹೇಗಿರುತ್ತೆ ಅಂತ. ಒಂದು ಬಂಚ್ ಆಫ್ ಟ್ಯಾಲೆಂಟ್ಸ್ ಎಲ್ಲನೂ ಸೇರಿಸಿ ಒಂದು ಅದ್ಭುತವಾದ ಮೂವಿ ಆಲ್ರೆಡಿ ಮಾಡಿದ್ದಾರೆ ವಿಜಯ್ ಪ್ರಕಾಶ್ ಸರ್ ಅವರು. ಆ್ಯಂಡ್ ಐ ಆಮ್ ಶೋರ್ ಈ ಮೂವಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಆಲ್ ದ ವೆರಿ ಬೆಸ್ಟ್ ಸರ್. ನಿಮಗೆ, ನಿಮ್ಮ ತಂಡಕ್ಕೆ, ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಈ ಸಿನಿಮಾಯಿಂದ. ಲೈಕ್ ಇವ್ರು ಹೇಳ್ದಂಗೆ ನಮಗೆ ತುಂಬ ಕೊರತೆ ಇದೆ ಸಿನಿಮಾಗಳಲ್ಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರೋದು, ಆಮೇಲೆ ಒಳ್ಳೆ ಸಿನಿಮಾ ಬಂದರೂ ಜನ ಹೋಗಿ ಥಿಯೇಟರ್ಸ್ ನೋಡೋದು ಸಖತ್ ಕಷ್ಟ ಆಗಿದೆ. ಸೊ ಇಲ್ಲಿ ಬಂದಿರೋ ಪ್ರತಿಯೊಬ್ಬರೂ ಪ್ರಮೋಟ್ ಮಾಡಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಾಗಿ ಪ್ರಮೋಟ್ ಮಾಡಿ, ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಈ ಸಿನಿಮಾ Feb 14th ರಿಲೀಸ್ ಆಗ್ತಿದೆ ಅಂತ. ಸೊ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಸೋನು, ಐ ಆಮ್ ವೇಟಿಂಗ್ Feb 14th ಏನೇನೆಲ್ಲ ತಪ್ಪು ಮಾಡಿರ್ತಾಳೆ, ಏನೇನೆಲ್ಲ ಸರಿ ಮಾಡಿರ್ತಾಳೆ ಅಂತ ಹೇಳೋದಕ್ಕೆ. ಬಿಕಾಸ್ ಪ್ರತಿ ಒಂದು ಸತಿನೂ ಮನುಷ್ಯನ ಮೇಲೆ ತಪ್ಪು ಮಾಡೇ ಮಾಡ್ತಾರೆ. ಸೊ ಲೈಕ್ ಶಿ ಸೆಡ್, ಐ ಆಮ್ ಬೆಸ್ಟ್ ಕ್ರಿಟಿಕ್. ನನಗೂ ಅದೇ ಥರ ಅವಳು ಸಪೋರ್ಟ್ ಮಾಡ್ತಾಳೆ, ನಾನು ಅವಳಿಗೆ ಅದೇ ಥರ ಸಪೋರ್ಟ್ ಮಾಡ್ತೀನಿ. ಬಟ್ ಅಫ್ಕೋರ್ಸ್ ಈ ಅಷ್ಟು ಮೂವೀಸ್ಗೆ ಈ ಮೂವಿಗೂ ತುಂಬ ಡಿಫ್ರೆಂಟಾಗಿ ಕಾಣ್ತಾಳೆ ಆ್ಯಂಡ್ ತುಂಬ ಮುದ್ದಾಗಿ ಕಾಣ್ತಾಳೆ. ಆ್ಯಂಡ್ ಸರ್ ನನಗೆ ಇನ್ವೈಟ್ ಮಾಡುವಾಗ ಹೇಳಿದ್ರು, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜೀವಿಸಿದ್ದಾರೆ ಆ ಪಾತ್ರದಲ್ಲಿ ಅಂತ. ಅದನ್ನು ಕೇಳಿ ಸಖತ್ ಖುಷಿ ಆಯಿತು. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಯೋಗಿ, ಆಲ್ ಫಾರ್ ಯು ಟು, ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ನೇಹಾ. ಚಂದನ್. ಎಲ್ರಿಗೂ ನಮಸ್ಕಾರ. ನಾನು ಮೊದಲನೇ ಆಡಿಯೋ ಲಾಂಚಿಗೆ ಬರ್ತಿರೋದು. ಆ್ಯಕ್ಚುಲಿ ನಾನು ವಾಲಿಬಾಲ್ ಪ್ಲೇಯರೇ, ಸೊ ಎಲ್ಲ ಕಾಮನ್ ಫ್ರೆಂಡ್ಸ್ ಎಲ್ಲ ಪರಿಚಯ. ಇಲ್ಲ, ನಾನು ಅದೇ ಸ್ಕೂಲಲ್ಲಿದ್ದೆ. ಸೊ ನಾನು ಆ್ಯಕ್ಚುಲಿ ಹಾಸ್ಟೆಲ್ ಓದಿದ್ದು. ಸೊ ದುನಿಯಾ ವಿಜಯ್ ಎಲ್ಲ ಅಂದರೆ ನಿಮ್ಮದು ಸಿನಿಮಾ ಎಲ್ಲ ನೋಡ್ಬೇಕಾರೆ ಸರ್, ದುನಿಯಾ ಸಿನಿಮಾ 2 ಅವರ್ ಇದ್ದರು, ನಾವು ಹಾಸ್ಟೆಲ್ಗೆ ಬಂದ್ಬಿಟ್ಟು 4 ಅವರ್ ಕತೆ ಹೇಳ್ತಿದ್ವಿ. ಅಂದರೆ ಅಷ್ಟಿಷ್ಟ ಆಗೋದು ನಮಗೆ. ಇವನೇನು ಗುರು 2 ಅವರ್ ಸಿನಿಮಾ ನೋಡಿ 4 ಅವರ್ ಹೇಳ್ತಾನೆ ಅಂತ ಹೇಳ್ತಿದ್ವಿ. ಸೊ ಆ ಸಿನಿಮಾ ಎಲ್ಲ ನೋಡ್ಕೊಂಡು ಬೆಳೆದವ್ರು ನಾವು. ಸೊ ತುಂಬ ಸಿನಿಮಾಗಳು ನೋಡ್ತೀನಿ.
ಸೊ ಸಿದ್ಲಿಂಗು 1 ಅಂತೂ ನಾವು ಸಖತ್ ಮಜಾ ಮಾಡಿದ್ದೀವಿ ಹಾಸ್ಟೆಲಲ್ಲಿ. ಸೊ ಸಿದ್ಲಿಂಗು 2ಗೆ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ. ಸಾರಿ ನಾನು ಹೇಳೋದು ಮತ್ತೆ, ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಸರ್. ಓಕೆ, ಸೊ ನಮ್ಮ ಸೋನು ಅವರ ಗ್ರೂಪಿಗೆ ನಮ್ಮೆಲ್ಲರ ಕಡೆಯಿಂದ ಸೋನು ಇವರಿಬ್ರು ಕೊಡಿ ಸಾಕು. ಅಲ್ಲ ಇವರಿಬ್ರು ಕೊಡಿ ಸಾಕು. ಇಟ್ಸ್ ಓಕೆ, ನಾನು ಇನ್ ಹೌಸ್